ಆ ಜಿಲ್ಲೆಯ ಜೀವನದಿ ತುಂಗಭದ್ರಾ ನದಿ. ಆದರೆ ಭೀಕರ ಬರಕ್ಕೆ ನದಿಯ ಒಡಲು ಬರಿದಾಗಿದೆ. ನೂರಾರು ಗ್ರಾಮಗಳಲ್ಲಿ ನೀರಿಗಾಗಿ ತತ್ವಾರ ಆರಂಭವಾಗಿದೆ. ಹನಿ ನೀರಿಗೂ ಜನರು ಪರದಾಡುತ್ತಿದ್ದಾರೆ. ತುಂಗಭದ್ರಾ ನದಿಯ ಒಡಲು ಖಾಲಿ. ಗದಗ ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ. ಬರಿದಾದ ತುಂಗಭದ್ರಾ ಒಡಲು ನೀರಿಗಾಗಿ ಬಿಂದಿಗೆ ಹಿಡಿದು ಆಕ್ರೋಶ ಹೊರಹಾಕ್ತಿರುವ ಜನರು. ಹೌದು, ಗದಗ ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಜಿಲ್ಲೆಯ ಮುಂಡರಗಿ ತಾಲೂಕಿನ ಸಿಂಗಟಾಲೂರು ಬ್ಯಾರೇಜ್ನಲ್ಲಿ ನೀರು ಖಾಲಿಯಾಗಿದೆ. ತುಂಗಭದ್ರಾ ನದಿಯ ಒಡಲು ಖಾಲಿ ಆಗಿದ್ರಿಂದ ಹಳ್ಳಿಯಲ್ಲೂ ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ನೀರು ಕೊಡಿ ಅಂತ ಗ್ರಾಮೀಣ ಭಾಗದ ಜನರು ಖಾಲಿ ಬಿಂದಿಗೆಗಳನ್ನ ಹಿಡಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ತುಂಗಭದ್ರಾ ನೀರಿಲ್ಲ, ನಾವೇನ್ ಮಾಡೋನು, ಎಲ್ಲಿಂದ ತರೋನು, ನಾವು ಬಿಡಾರಿಗೆ ಹೇಳ್ತೀವಿ ಅಂತ ಅಂತಾರ. ಗಾಡಿ ಬಿಟ್ಟಾರ, ಗಾಡಿನೂ ಇಲ್ಲ, ಏನೇನಿಲ್ರಿ. ಸುಳ್ಳು ಮಾತಾಡ್ಕೊಂತ ಇದು ಮಾಡ್ಕೊಂತಿದ್ರ ಏನ ಸಾಲುದಿಲ್ರಿ. ಅದು ಹೂ ಅಂತಾರ. ಟ್ಯಾಂಕರ್ ಒಂದು ಬಂದಿಲ್ರಿ, ಒಂದು ಟ್ಯಾಂಕರ್ ಎಲ್ಲೇ ಬಂದಿಲ್ಲ. ಇನ್ನು ತುಂಗಭದ್ರಾ ನದಿಯ ನೀರು ಡೆಡ್ ಸ್ಟೋರೇಜ್ ಮುಟ್ಟಿದೆ. ಇತ್ತೀಚೆಗೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಕೂಡ ಸಿಂಗಟಲೂರು ಬ್ಯಾರೇಜ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ರು. ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ಆದರೆ ಅಧಿಕಾರಿಗಳು ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡ್ತಿಲ್ಲ ಅಂತ ಜನರು ಆರೋಪವನ್ನ ಮಾಡ್ತಿದ್ದಾರೆ. ಪಂಚಾಯತಿಯಲ್ಲಿ ಹೋದ್ರೆ ನೀರಿನ ಟ್ಯಾಂಕ್ ಮೂಲಕ ನಮಗ ವ್ಯವಸ್ಥೆ ಆದ್ರೂ ಮಾಡಿ ಅಂತಂದ್ರೆ ಅವು ಇನ್ನೂ ಅವ್ರಿಗೆ ಹೇಳ್ತೀವಿ, ಇನ್ನು ಏನು ಬಂದೇ ಇಲ್ಲ, ವಿಚಾರಣೆ ಮಾಡ್ತೀವಿ ಅಂತ ವಿಚಾರಣೆ ಮಾಡೋರು ಮತ್ತೆ ಒಳ್ಳೆ ನಾವು ಮನೆಯಲ್ಲಿ ಬಂದ್ಬಿಟ್ರೆ ಅದ್ರ ಬಗ್ಗೆ ನಮಗೆ ಏನು ಅನ್ನೋದು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೀರಿನ ಬಗ್ಗೆ ಒಳ್ಳೆ ಏನು ಅನ್ನೋದು ಕೇಳಂಗಿಲ್ರಿ. ನೀರ್ ಬರ್ತಾ ಇದೆ ಏನ್ ಇಲ್ಲ, ನಾವು ಟ್ಯಾಂಕರ್ ಕಳಿಸ್ತೀವಿ ಅನ್ನೋದು ಇಲ್ಲ. ಏನಾದ್ರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ನೀರಿಗಾಗಿ ಪರ್ಯಾಯ ವ್ಯವಸ್ಥೆ ಮಾಡುತ್ತಾ ಕಾದ್ ನೋಡ್ಬೇಕಿದೆ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ. ಆ ಜಿಲ್ಲೆಯ ಜೀವನದಿ ತುಂಗಭದ್ರಾ ನದಿ. ಆದರೆ ಭೀಕರ ಬರಕ್ಕೆ ನದಿಯ ಒಡಲು ಬರಿದಾಗಿದೆ. ನೂರಾರು ಗ್ರಾಮಗಳಲ್ಲಿ ನೀರಿಗಾಗಿ ತತ್ವಾರ ಆರಂಭವಾಗಿದೆ. ಹನಿ ನೀರಿಗೂ ಜನರು ಪರದಾಡುತ್ತಿದ್ದಾರೆ. ತುಂಗಭದ್ರಾ ನದಿಯ ಒಡಲು ಖಾಲಿ. ಗದಗ ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ. ಬರಿದಾದ ತುಂಗಭದ್ರಾ ಒಡಲು ನೀರಿಗಾಗಿ ಬಿಂದಿಗೆ ಹಿಡಿದು ಆಕ್ರೋಶ ಹೊರಹಾಕ್ತಿರುವ ಜನರು. ಹೌದು, ಗದಗ ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಜಿಲ್ಲೆಯ ಮುಂಡರಗಿ ತಾಲೂಕಿನ ಸಿಂಗಟಾಲೂರು ಬ್ಯಾರೇಜ್ನಲ್ಲಿ ನೀರು ಖಾಲಿಯಾಗಿದೆ. ತುಂಗಭದ್ರಾ ನದಿಯ ಒಡಲು ಖಾಲಿ ಆಗಿದ್ರಿಂದ ಹಳ್ಳಿಯಲ್ಲೂ ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ನೀರು ಕೊಡಿ ಅಂತ ಗ್ರಾಮೀಣ ಭಾಗದ ಜನರು ಖಾಲಿ ಬಿಂದಿಗೆಗಳನ್ನ ಹಿಡಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ತುಂಗಭದ್ರಾ ನೀರಿಲ್ಲ, ನಾವೇನ್ ಮಾಡೋನು, ಎಲ್ಲಿಂದ ತರೋನು, ನಾವು ಬಿಡಾರಿಗೆ ಹೇಳ್ತೀವಿ ಅಂತ ಅಂತಾರ. ಗಾಡಿ ಬಿಟ್ಟಾರ, ಗಾಡಿನೂ ಇಲ್ಲ, ಏನೇನಿಲ್ರಿ. ಸುಳ್ಳು ಮಾತಾಡ್ಕೊಂತ ಇದು ಮಾಡ್ಕೊಂತಿದ್ರ ಏನ ಸಾಲುದಿಲ್ರಿ. ಅದು ಹೂ ಅಂತಾರ. ಟ್ಯಾಂಕರ್ ಒಂದು ಬಂದಿಲ್ರಿ, ಒಂದು ಟ್ಯಾಂಕರ್ ಎಲ್ಲೇ ಬಂದಿಲ್ಲ. ಇನ್ನು ತುಂಗಭದ್ರಾ ನದಿಯ ನೀರು ಡೆಡ್ ಸ್ಟೋರೇಜ್ ಮುಟ್ಟಿದೆ. ಇತ್ತೀಚೆಗೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಕೂಡ ಸಿಂಗಟಲೂರು ಬ್ಯಾರೇಜ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ರು. ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ಆದರೆ ಅಧಿಕಾರಿಗಳು ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡ್ತಿಲ್ಲ ಅಂತ ಜನರು ಆರೋಪವನ್ನ ಮಾಡ್ತಿದ್ದಾರೆ. ಪಂಚಾಯತಿಯಲ್ಲಿ ಹೋದ್ರೆ ನೀರಿನ ಟ್ಯಾಂಕ್ ಮೂಲಕ ನಮಗ ವ್ಯವಸ್ಥೆ ಆದ್ರೂ ಮಾಡಿ ಅಂತಂದ್ರೆ ಅವು ಇನ್ನೂ ಅವ್ರಿಗೆ ಹೇಳ್ತೀವಿ, ಇನ್ನು ಏನು ಬಂದೇ ಇಲ್ಲ, ವಿಚಾರಣೆ ಮಾಡ್ತೀವಿ ಅಂತ ವಿಚಾರಣೆ ಮಾಡೋರು ಮತ್ತೆ ಒಳ್ಳೆ ನಾವು ಮನೆಯಲ್ಲಿ ಬಂದ್ಬಿಟ್ರೆ ಅದ್ರ ಬಗ್ಗೆ ನಮಗೆ ಏನು ಅನ್ನೋದು, ನೀರಿನ ಬಗ್ಗೆ ಒಳ್ಳೆ ಏನು ಅನ್ನೋದು ಕೇಳಂಗಿಲ್ರಿ. ನೀರ್ ಬರ್ತಾ ಇದೆ ಏನ್ ಇಲ್ಲ, ನಾವು ಟ್ಯಾಂಕರ್ ಕಳಿಸ್ತೀವಿ ಅನ್ನೋದು ಇಲ್ಲ. ಏನಾದ್ರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ನೀರಿಗಾಗಿ ಪರ್ಯಾಯ ವ್ಯವಸ್ಥೆ ಮಾಡುತ್ತಾ ಕಾದ್ ನೋಡ್ಬೇಕಿದೆ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ.
ಆ ಜಿಲ್ಲೆಯ ಜೀವನದಿ ತುಂಗಭದ್ರಾ ನದಿ. ಆದ್ರೆ ಭೀಕರ ಬರಕ್ಕೆ ನದಿಯ ಒಡಲು ಬರಿದಾಗಿದೆ. ನೂರಾರು ಗ್ರಾಮಗಳಲ್ಲಿ ನೀರಿಗಾಗಿ ತತ್ವಾರ ಆರಂಭವಾಗಿದೆ. ಹನಿ ನೀರಿಗೂ ಜನರು ಪರದಾಡುತ್ತಿದ್ದಾರೆ. ತುಂಗಭದ್ರಾ ನದಿಯ ಒಡಲು ಖಾಲಿ. ಗದಗ ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ. ಬರಿದಾದ ತುಂಗಭದ್ರಾ ಒಡಲು ನೀರಿಗಾಗಿ ಬಿಂದಿಗೆ ಹಿಡಿದು ಆಕ್ರೋಶ ಹೊರಹಾಕ್ತಿರುವ ಜನರು. ಹೌದು, ಗದಗ ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಜಿಲ್ಲೆಯ ಮುಂಡರಗಿ ತಾಲೂಕಿನ ಸಿಂಗಟಾಲೂರು ಬ್ಯಾರೇಜ್ನಲ್ಲಿ ನೀರು ಖಾಲಿಯಾಗಿದೆ. ತುಂಗಭದ್ರಾ ನದಿಯ ಒಡಲು ಖಾಲಿ ಆಗಿದ್ರಿಂದ ಹಳ್ಳಿಯಲ್ಲೂ ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ನೀರು ಕೊಡಿ ಅಂತ ಗ್ರಾಮೀಣ ಭಾಗದ ಜನರು ಖಾಲಿ ಬಿಂದಿಗೆಗಳನ್ನ ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ತುಂಗಭದ್ರಾ ನೀರಿಲ್ಲ, ನಾವೇನ್ ಮಾಡೋನು, ಎಲ್ಲಿಂದ ತರೋನು, ನಾವು ಬಿಡಾರಿಗೆ ಹೇಳ್ತೀವಿ ಅಂತ ಅಂತಾರ. ಗಾಡಿ ಬಿಟ್ಟಾರ, ಗಾಡಿನೂ ಇಲ್ಲ, ಏನೇನಿಲ್ರಿ. ಸುಳ್ಳು ಮಾತಾಡ್ಕೊಂತ ಇದು ಮಾಡ್ಕೊಂತಿದ್ರೆ ಏನು ಸಾಲುದಿಲ್ರಿ ಅದು. ಹ್ಞೂ ಅಂತಾರ. ಟ್ಯಾಂಕರ್ ಒಂದು ಬಂದಿಲ್ರಿ, ಒಂದು ಟ್ಯಾಂಕರ್ ಎಲ್ಲೇ ಬಂದಿಲ್ಲ. ಇನ್ನು ತುಂಗಭದ್ರಾ ನದಿಯ ನೀರು ಡೆಡ್ ಸ್ಟೋರೇಜ್ ಮುಟ್ಟಿದೆ. ಇತ್ತೀಚೆಗೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಕೂಡ ಸಿಂಗಟಲೂರು ಬ್ಯಾರೇಜ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ರು. ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ಆದರೆ ಅಧಿಕಾರಿಗಳು ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡ್ತಿಲ್ಲ ಅಂತ ಜನರು ಆರೋಪವನ್ನ ಮಾಡ್ತಿದ್ದಾರೆ. ಪಂಚಾಯತಿಯಲ್ಲಿ ಹೋದ್ರೆ ನೀರಿನ ಟ್ಯಾಂಕ್ ಮೂಲಕ ನಮಗೆ ವ್ಯವಸ್ಥೆ ಆದ್ರೂ ಮಾಡಿ ಅಂತಂದ್ರೆ ಅವು ಇನ್ನೂ ಅವ್ರಿಗೆ ಹೇಳ್ತೀವಿ, ಇನ್ನು ಏನು ಬಂದೇ ಇಲ್ಲ, ವಿಚಾರಣೆ ಮಾಡ್ತೀವಿ ಅಂತ ವಿಚಾರಣೆ ಮಾಡೋರು ಮತ್ತೆ ಒಳ್ಳೆ ನಾವು ಮನೆಯಲ್ಲಿ ಬಂದ್ಬಿಟ್ರೆ ಅದ್ರ ಬಗ್ಗೆ ನಮಗೆ ಏನು ಅನ್ನೋದು, ನೀರಿನ ಬಗ್ಗೆ ಒಳ್ಳೆ ಏನು ಅನ್ನೋದು ಕೇಳಂಗಿಲ್ರಿ. ನೀರು ಬರ್ತಾ ಇದೆ ಏನು ಇಲ್ಲ, ನಾವು ಟ್ಯಾಂಕರ್ ಕಳಿಸ್ತೀವಿ ಅನ್ನೋದು ಇಲ್ಲ. ಏನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ನೀರಿಗಾಗಿ ಪರ್ಯಾಯ ವ್ಯವಸ್ಥೆ ಮಾಡುತ್ತಾ ಕಾದ್ ನೋಡಬೇಕಿದೆ. ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ.